ಚನ್ನಪಟ್ಟಣ ತಾಲೂಕಿನ ಬೇವೂರು ಶ್ರೀ ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆಯಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಶಾರದಾ ಪೂಜೆ ಮತ್ತು ತಂದೆ ತಾಯಿಗೆ ವಿದ್ಯಾರ್ಥಿಗಳಿಂದ ಪಾದ ಪೂಜೆ ಸಮಾರಂಭದಲ್ಲಿ ಅಖಿಲ ಭಾರತ ಸನಾತನ ಧರ್ಮ ಜಾಗರಣ ಮಂಚ್ ದಕ್ಷಿಣ ಭಾರತ ಮುಖ್ಯಸ್ಥರಾದ ಆರ್.ಎಸ್. ರಾಜು ಮಾತನಾಡಿ, ಮಕ್ಕಳ ಭವಿಷ್ಯವನ್ನ ರೂಪಿಸುವ ತಂದೆ ತಾಯಿಯ ಶ್ರಮವನ್ನ ಗೌರವಿಸುವ ಮಕ್ಕಳು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುತ್ತಾರೆ ಎಂದು ತಿಳಿಸಿದರು. ನಗರಸಭೆ ಆಯುಕ್ತ ಕೆ. ಮಹೇಂದ್ರ, ಶ್ರೀ ಬೇವೂರು ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಬಿಸಿ ಯೋಗೇಶ್ ಗೌಡ, ಅಜಯ್ ಕುಮಾರ್ ಮಾತನಾಡಿದರು. ಕೆಲಸ ಅಥವಾ ಇದು ಬೇರೆ ತಿಳಿಯುವಂತ ಕೆಲಸ ಆಗಲಿ, ಇದೊಂದು ನಾನೇ ತರುವಂತ ಮಕ್ಕಳಿಗೆ ಬಹಳ ಪವಿತ್ರವಾದಂತಹ ಸಂದರ್ಭ ಅಥವಾ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದೀವಿ. ತಂದೆ ತಾಯಿಗಳ ಪೂಜೆಯನ್ನ ನಿಮ್ಗೆ ಯಾಕಪ್ಪ ತಂದೆ ತಾಯಿಗಳ ಪೂಜೆಯನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈಗಾಗಲೇ ಎಲ್ಲರೂ ಬಂದಿರುವಂತಹ ಅತಿಥಿಗಳು ನಿಮ್ಗೆ ಹೇಳಿದ್ದಾರೆ, ತಂದೆ ತಾಯಿಗಳ ಹೇಗಿರ್ತಾರೆ ಅನ್ನುವಂತ ಬಂಧನ ಕೊಡುವಂತ ಕೆಲಸವನ್ನ ಮಾಡೋಣ. ತಂದೆ ತಾಯಿಗಳ ಒಂದು ಪಾದವನ್ನು ನಾವು ಹುಟ್ಟಿದ ಕ್ಷಣದಿಂದ ಇವತ್ತಿನ ನಾವು ಪಾದ ಮುಟ್ಟಿದವೋ ಗೊತ್ತಿರಲಿಲ್ಲ, ಆದ್ರೆ ಇವತ್ತು ಈ ಸಂಸ್ಥೆಯ ಕೆಲಸವನ್ನ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಹೋಳಿಗೆ ಊಟ ಹಾಕಿಸಿ ವಿದ್ಯಾರ್ಥಿಗಳಿಗೆ ಶುಭ ಕೋರಲಾಯಿತು. ಇದೇ ಸಂದರ್ಭದಲ್ಲಿ ಅಪರ್ಣಾ ಜ್ಯೂಯರ್ಸ್ ಮತ್ತು ರೋಟರಿ ಸಂಸ್ಥೆಯ ಬಿಕೆ ವೆಂಕಟೇಶ್, ಸಂಸ್ಥೆಯ ಅಧ್ಯಕ್ಷರಾದ ಎಚ್.ಪಿ. ದೊಡ್ಡಮಾರೇಗೌಡ, ಉಪಾಧ್ಯಕ್ಷರಾದ ಜಿತೇಂದ್ರ ಕುಮಾರ್, ಖಜಾಂಚಿ ಬಿಕೆ ಮನು, ನಿರ್ದೇಶಕರಾದ ಬಿಪಿ ನಾಗರಾಜು, ಕೆಂಪೇಗೌಡ, ಶಿವಕುಮಾರ್, ನವೀನ್ ಕುಮಾರ್, ಟಿ ಪ್ರಸಾದ ಹಾಗೂ ಸಂಸ್ಥೆಯ ಪ್ರಾಂಶುಪಾಲರಾದ ಡಿಸಿ ಸುರೇಶ್, ಉಪ ಪ್ರಾಂಶುಪಾಲರಾದ ಗೌರಮ್ಮ, ಮುಖ್ಯ ಶಿಕ್ಷಕ ಕೆ ಚಿರಾಗ್ ಹಾಗೂ ಶಿಕ್ಷಣ ಸಂಸ್ಥೆಯ ಬೋಧಕ ಬೋಧಕೇತರ ಸಿಬ್ಬಂದಿ